ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯ. ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕವಾಲಿ ವೆಂಕಟರಮಣಪ್ಪ, ಎಂವಿ ರಾಮಪ್ಪ, ವಿಜಯ ನರಸಿಂಹ, ಪಿವಿ ಮಂಜುನಾಥ್, ಪೋತಲಪ್ಪ, ವಾಲ್ಮೀಕಿ ಮುಖಂಡ ಮುನಿನಾರಾಯಣಪ್ಪ, ಜನನಾಗಪ್ಪ, ರಘು, ಮಾಡಿಕೆರೆ ಶ್ರೀನಿವಾಸ್, ಆನೂರು ಶ್ರೀನಿವಾಸ್, ನಾರಾಯಣಸ್ವಾಮಿ, ಚಿಕ್ಕಕೊಂಡ್ರಹಳ್ಳಿ ಚಂದ್ರಪ್ಪ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಒಕ್ಕೂಟದ ಅಧ್ಯಕ್ಷ ಕವಾಲಿ ವೆಂಕಟರಮಣಪ್ಪ ಮಾತನಾಡಿ, ಪ್ರಮುಖ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇದ್ದು ಅಣ್ಣ ತಮ್ಮಂದಿರಂತಿದ್ದ ನಮ್ಮನ್ನ ಎಡಗೈ ಮತ್ತು ಬಲಗೈ ಎಂದು ಪ್ರತ್ಯೇಕಿಸಿದರು. ನಾವು ಒಗ್ಗಟ್ಟಾಗಿರುತ್ತೇವೆ ಮತ್ತು ದಲಿತ ಹಿರಿಯ ಸಚಿವ, ಹಲವು ಬಾರಿ ಸಂಸದರಾಗಿರುವ ಕೆಎಚ್ ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿಯನ್ನಾಗಿಸಬೇಕೆಂದು ಮುಂದಿನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರನ್ನ ಒತ್ತಾಯಿಸುವುದಾಗಿ ನುಡಿದರು. ಮಾದಿಗ ದಂಡೋರದ ಎಂವಿ ರಾಮಪ್ಪ ಮಾತನಾಡಿ, ಮಾದಿಗ ಸಮುದಾಯದ ಕೆಎಚ್ ಮುನಿಯಪ್ಪನವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ಮಾದಿಗ ಸಮುದಾಯಕ್ಕೆ ಒತ್ತನ್ನ ನೀಡಬೇಕು ಹಾಗೂ ಈ ಸಮುದಾಯದಿಂದ ದೀರ್ಘ ರಾಜಕೀಯ ಮಾಡಿಕೊಂಡು ಬಂದಿರುವ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಒದಗಿಸಿಕೊಟ್ಟು ಸಮುದಾಯಕ್ಕೆ ಆದ್ಯತೆ ನೀಡಬೇಕೆಂದು ಮಾದಿಗ ದಂಡೋರದಿಂದ ಮತ್ತು ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪಿವಿ ಮಂಜುನಾಥ್, ಪೋತಲಪ್ಪ, ವಾಲ್ಮೀಕಿ ಮುಖಂಡ ಮುನಿನಾರಾಯಣಪ್ಪ, ಜನನಾಗಪ್ಪ, ರಘು, ಮಾಡಿಕೆರೆ ಶ್ರೀನಿವಾಸ್, ಆನೂರು ಶ್ರೀನಿವಾಸ್, ನಾರಾಯಣಸ್ವಾಮಿ, ಚಿಕ್ಕಕೊಂಡ್ರಹಳ್ಳಿ ಚಂದ್ರಪ್ಪ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಪತ್ರಿಕಾ ವರದಿಗಾರ ಮಿತ್ರರೇ ಹಾಗೂ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೇಳುವುದೊಂದೇ, ಇಷ್ಟು ದಿವಸಗಳಿಂದ ಸ್ವತಂತ್ರ ಬಂದು 78 ವರ್ಷಗಳಾಯಿತು, ಸಂವಿಧಾನ ಜಾರಿಯಾಗಿ 76 ವರ್ಷ ಗತಿಸ್ತಾ ಇದೆ. ಆದರೆ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡೋದರಲ್ಲಿ ನಮ್ಮ ನಾಡಿದಂಥ ಸರ್ಕಾರಗಳು ನಮ್ಮ ದಲಿತ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದೆ, ಅಧಿಕಾರ ಅವ್ರು ಪಡ್ಕೊಂಡಿದೆ. ಆದರೆ ಈಗ ನಮ್ಮ ಒತ್ತಾಯ ಇಷ್ಟೇ, 130 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಆದರೆ ಈಗ 2.5 ವರ್ಷ ಅಂತೇನು ರಮೇಶ್ DCM ಮಾಡಿದ್ರು. ಈಗ ಮೀಸಲಾತಿ ವರ್ಗೀಕರಣದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣ ಈಗ ನಮಗೆ ಮುಖ್ಯಮಂತ್ರಿ ಸೀಟ್ ಅಲಂಕರಿಸಿಕೊಡ್ಬೇಕು ಕೆಎಚ್ ಮುನಿಯಪ್ಪನವರಿಗೆ. ಕನಿಷ್ಠ ಪಕ್ಷ DCM ಪೋಸ್ಟ್ ಆದರೂ ಕೊಟ್ಟು ಆ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಎಂದು ಈ ಒಕ್ಕೂಟ ಮತ್ತು ಮಾದಿಗ ದಂಡೋರದ ವತಿಯಿಂದ ಒತ್ತಾಯ ಮಾಡಿಸ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷ ಈ ಹಿಂದೆ ಬಾಬು ಜಗಜೀವನ್ ರಾಮ್ರವರ ಉಪಮುಖ್ಯಮಂತ್ರಿಯನ್ನು ಉಪರಾಷ್ಟ್ರಪತಿ ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗ ಬಂದಿರುವ ಕಾರಣ ಆವತ್ತು ಪ್ರಧಾನಮಂತ್ರಿಯನ್ನು ಮಾಡ್ತೀವಿ ಅಂತೇಳಿ ರಾತ್ರೋರಾತ್ರಿ ಅವರ ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷ ಬಳಗುಟ್ಟನ್ನು ಸಂಚಾರ ಮಾಡಿಕೊಂಡು ಉಪಪ್ರಧಾನಿಯನ್ನು ಕೊಡ್ತೀರಾ ಆವತ್ತೂ ಮಾದಿಗ ಸಮುದಾಯದ ಬಾಬು ಜಗಜೀವನ್ ರಾಮ್ರವರಿಗೆ ಮೋಸ ಮಾಡಿರುವ ಸರ್ಕಾರ ಈ ಸರ್ಕಾರ. ಈಗಲೂ ಸಹ ಈ ರೀತಿ ಕಡೆಗಣಿಸ್ತಾ ಬರ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರು ಯಾವ ಮಟ್ಟಕ್ಕೆ ಹೋಗಬೇಕು ಅಂತ ತಾವೇ ಅರ್ಥ ಮಾಡಿಕೊಂಡು ಒಳ ಮೀಸಲಾತಿ ವರ್ಗೀಕರಣದ ಪ್ರಕಾರ ಈಗ ಮಾದಿಗ ಸಮುದಾಯದ ವತಿಯಿಂದ ಕೆಎಚ್ ಮುನಿಯಪ್ಪನವರಿಗೆ CM ಪೋಸ್ಟನ್ನು ಹುದ್ದೆಯನ್ನು ಕೊಟ್ಟು ಅಲಂಕರಿಸಿಕೊಡ್ಬೇಕು. ಕನಿಷ್ಠ DCM ಆದರೂ ಕೊಟ್ಟು ಅವರಿಗೆ ಕೊಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ.
ಇವತ್ತು ಏನಾಯಿತು ಅಂದರೆ ನಮ್ಮ ತಮ್ಮಂದರಾಗಿದ್ದಂಥ ನಮ್ಮನ್ನು ಎಡಬಲಾಟಿಸಿ ಸಪ್ರೇಟ್ ಮಾಡೋದು ಸಾಧ್ಯ ವಿಚಾರದಲ್ಲಿ ನಾವೆಲ್ಲ ಜೀವಂತನ ನಾವೆಲ್ಲ ಅವರೆಷ್ಟೇ ನಮ್ಮನ್ನು ಡಿವೈಡ್ ಮಾಡೋದು ನಾವು ಒಂದಾಗಿದ್ದೇವೆ. ಆದ್ದರಿಂದ ಈ ಬಾರಿ ನಮ್ಮ ದಲಿತ ಸಮುದಾಯದ ನಮ್ಮ ಕೆ ಎಚ್ ಮುನಿಯಪ್ಪನವರಿಗೆ ಈ ಬಾರಿ DCM ಪದವಿ ಕೊಡಬೇಕು ಮತ್ತು ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ದಲಿತ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಆದ್ದರಿಂದ ದಯವಿಟ್ಟು ಮಾನ್ಯ ಮುಂಬರುವ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮ ಮನವಿಯನ್ನು ನೀವು ಸ್ವೀಕರಿಸಿ ಆದಷ್ಟು ಬೇಗ ನಮಗೆ DCM ಸ್ಥಾನ ಕೆ ಎಚ್ ಮುನಿಯಪ್ಪನವರು ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ.